ಜೈಲಲ್ಲಿದ್ದಂತಹ ಈ ಡಿ ಗ್ಯಾಂಗ್ ಈಗ ಛಿದ್ರವಾಗಿ ಹೋಗ್ತಾ ಇದೆ. ಕಾರಣ ಎಲ್ಲರನ್ನೂ ಒಂದೊಂದು ಕಡೆಗೆ ಹಾಕ್ತಾ ಇದ್ದಾರೆ. ಬೆಳಗಾವಿ ಹಿಂಡಲಗ ಜೈಲಿಗೆ ಆರೋಪಿ 14 ಪ್ರದೋಷ್ನನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲು ಹೇಗಿದೆ, ಪಬ್ಲಿಕ್ ಟಿವಿಯಲ್ಲಿ ಹಿಂಡಲಗ ಜೈಲಿನ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮಗೆ ಕೊಡುವಂತ ಕೆಲಸವನ್ನ ನನ್ನ ಸಹೋದ್ಯೋಗಿ ಮಾಡ್ತಾ ಇದ್ದಾರೆ ದಿಲೀಪ್ ಕುರಂದ್ವಾಡೆ. ಸೊ ಅಲ್ಲಿ ಹೇಗಿದೆ, ಯಾವ ರೀತಿ ಆಗಿದೆ ಅನ್ನುವಂಥ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ, ನೋಡೋಣ. ಚಿಲ್ಕಾಸ್ವಾಮಿ ಕೊಲೆ ಆರೋಪಿ 14ನೇ ಆರೋಪಿ ಆದಂಥ ಪ್ರದೂಷ್ ಅವರು ಇವತ್ತು ಬೆಳಗಾವಿ ಹಿಂಡಲಗ ಜೈಲಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾವೀಗ ಬೆಳಗಾವಿ ಹಿಂಡಲಗ ಜೈಲಿದ್ದೇವೆ. ತಾವು ನೋಡ್ಬೋದೇನಂತಾರೆ, ಈಗಾಗಲೇ ಕಾರ್ಯಕ್ರಮ ಮತ್ತು ಸುಧಾರಣಾ ಸೇವಾ ಇಲಾಖೆ ಕರ್ನಾಟಕ ಸರ್ಕಾರದ ಏನು ಅತ್ಯಂತ ಹಳೆಯದಾದಂಥ ಬೆಳಗಾವಿ ಹಿಂಡಲಗ ಜೈಲು ಈಗಾಗಲೇ ಇದೊಂದು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರದೂಷ್ ಬರ್ತಾರೆ, ಆರೋಪಿ ನಂಬರ್ 14 ಪ್ರದೂಷ್ ಏನು ಬರ್ತಾನೆ, ಇವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಏನಂತಂದರೆ ಇಲ್ಲಿ 126 ಸಿಬ್ಬಂದಿಗಳು ಒಳಗಡೆ ಕೆಲಸ ಮಾಡ್ತಾ ಇರುವಂಥದ್ದು ಮತ್ತು 4 ಜನ ಜೈಲರ್ಗಳ ಜೊತೆಗೆ 2 ಅಸಿಸ್ಟೆಂಟ್ ಅಧೀಕ್ಷಕರು ಮತ್ತು ಒಬ್ಬರು ಮುಖ್ಯ ಅಧೀಕ್ಷಕರ ಜೊತೆಗೆ ಕರ್ನಾಟಕ ರಾಜ್ಯ ಕೈಗಾರಿಕಾ ದಳ ಕೂಡ ಇಲ್ಲಿ ಕೆಲಸ ಮಾಡ್ತಾಯಿದೆ. ಏನು CISF ಅಂತ ಏನು ಹೇಳ್ತೀವಿ ಅದು ಕೂಡ ಕೆಲಸ ಮಾಡ್ತಾಯಿದೆ. ಮತ್ತು ಇವರು CISFದ ಹೊರಗಡೆ ಒಂದು ಸೆಕ್ಯೂರಿಟಿಯನ್ನು ಮಾಡಿದ್ರೆ ಒಳಗಡೆ ಸೆಕ್ಯೂರಿಟಿ ಕೂಡ ಮಾಡ್ತಾರೆ. ಇದೆಲ್ಲ ವಿಚಾರವಾಗಿ ಇದು ಏನು ಬೆಳಗಾವಿ ಹಿಂಡಲಗ ಜೈಲಿದೆ, ಇದು ಬೆಳಗಾವಿ ರೂರಲ್ ಪೊಲೀಸ್ ಠಾಣೆ ಅಂದರೆ ವಡಗಾವಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಗೆ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಹೆಚ್ಚಿನ ಭದ್ರತೆ ಬೇಕಾದರೂ ಕೂಡ ತಕ್ಷಣ ಭದ್ರತೆ ನೀಡಬೇಕು ಹಾಗೆ ಅಂತೇಳಿ ಬೆಳಗಾವಿ ನಗರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೂಡ ತಿರುವಂಥದ್ದು. ಹೀಗಾಗಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಏನಿದೆ ಇದು ಹೊರಗಡೆ ಸೆಕ್ಯೂರಿಟಿಯನ್ನು ಮಾಡಿದರೆ ಒಳಗಡೆ ಒಂದಿಷ್ಟು ಅಧಿಕಾರಿಗಳು ಕೂಡ ತರಬೇತಿಯನ್ನು ಮಾಡಲಾಗ್ತದೆ. ಮತ್ತು ಈಗಾಗಲೇ 2 ಜನರಲ್ ಬ್ಯಾರಿಕೇಡ್ಗಳನ್ನು ಓಪನ್ ಮಾಡಲಾಗಿದೆ. ಅಲ್ಲಿ ಪ್ರದೂಷ್ ನೀಡಬೇಕು ಹಾಗೆ ಅಂತೇಳಿ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಇದು ಬೆಳಗಾವಿಯ ಹಿಂಡಲಗ ಜೈಲಿನ ಒಳಗಿರತಕ್ಕಂಥ ಮಾಹಿತಿ. ಮತ್ತು ಈಗಾಗಲೇ ಇರ್ತಕ್ಕಂಥ ಏನು ಅವ್ರು ಬಂದಂಥ ಏನು ಆರೋಪಿಗಳ ವೈದ್ಯಕೀಯ ತಪಾಸಣೆ ಕೂಡ ಜೈಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು 2 ವೈದ್ಯರ ತಂಡ ಏನಿದೆ ಮಾಡಲಿರುವಂಥದ್ದು. ಬೆಳಗಾವಿ ಹಿಂಡಲಗ ಜೈಲಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.